ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಅಂತಕ್ಕಂಥ ಅಧ್ಯಾಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ. ಕರ್ನಾಟಕದ ವಾಯುಗುಣ, ಇದರೊಳಗಡೆ ಮೊದಲನೇದಾಗಿ ಪ್ರಾಕೃತಿಕ ವೈವಿಧ್ಯ ಅಂತಂದ್ರೆ ಮೊದಲನೇದಾಗಿ ಏನು ಬರುತ್ತೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋಣ. ಇಲ್ಲಿ ಕರ್ನಾಟಕದ ವಾಯುಗುಣ ಅಂತ ಬರುತ್ತೆ. ಕರ್ನಾಟಕದ ವಾಯುಗುಣ ಅಂತಕ್ಕಂಥದ್ದು ಬರುತ್ತೆ. ಈ ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ. ಕರ್ನಾಟಕದೊಳಗೆ ಎಂಥ ಮಾನ್ಸೂನ್ ವಾಯುಗುಣ ಇದೆಯಪ್ಪ ಅಂತಂದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ. ಅತಿ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ಈ ವಾಯುಗುಣದ ಪ್ರಮುಖ ಲಕ್ಷಣ. ಈ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನಪ್ಪ ಅಂತಂದ್ರೆ ಅತ್ಯಂತ ಶಾಖ ಇರುತ್ತೆ ಮತ್ತು ತೇವಾಂಶ ಇರುತ್ತೆ. ಆಮೇಲೆ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ಇವೆಲ್ಲವೂ ಕೂಡ ಈ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಲಕ್ಷಣ ಅಂತಕ್ಕಂಥದ್ದು. ಆದರೂ ವಾಯುಗುಣದಲ್ಲಿ ವೈವಿಧ್ಯ ಇದೆ ಅಂತಕ್ಕಂಥದ್ದು. ಇದಕ್ಕೆ ಭೌಗೋಳಿಕ ಸ್ಥಾನ, ಇದಕ್ಕೇನು ಕಾರಣಪ್ಪ ಅಂತಂದ್ರೆ ಹೇಳ್ತಾರೆ, ಭೌಗೋಳಿಕ ಸ್ಥಾನ, ಸಮುದ್ರ ಸಾಮೀಪ್ಯ, ಭೂಸ್ವರೂಪ, ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವವು ಮುಖ್ಯ ಕಾರಣ ಅಂತಕ್ಕಂಥದ್ದು. ಹೀಗಾಗಿ ವಾರ್ಷಿಕ ಉಷ್ಣಾಂಶ ಮತ್ತು ಮಳೆಯ ಹಂಚಿಕೆ ರಾಜ್ಯಾದ್ಯಂತ ಏನಾಗಿರಲ್ಲಪ್ಪ ಅಂತಂದ್ರೆ ಒಂದೇ ರೀತಿಯಾಗಿರಲ್ಲ. ಈಗ ನಮ್ಮ ರಾಜ್ಯದ ವಾಯುಗುಣ ಬೇರೆ ಇದ್ದರೆ ಬೇರೆ ರಾಜ್ಯದ ವಾಯುಗುಣ ಕೂಡ ಏನಾಗಿರ್ತೈತಪ್ಪ ಅಂತಂದ್ರೆ ಬೇರೆ ಆಗಿರ್ತೈತಿ. ಹಾಗಾಗಿ ಈ ವಾಯುಗುಣ ಅಂತಕ್ಕಂಥದ್ದು ಒಂದೇ ರೀತಿಯೊಳಗಿರುವುದಿಲ್ಲ ಮತ್ತು ಸಮ ಪ್ರಮಾಣದೊಳಗಡೆ ಇರುವುದಿಲ್ಲ ಅಂತಕ್ಕಂಥದ್ದು. ಇನ್ನು ವಾಯುಗುಣದ ವಿಧಗಳನ್ನು ನಾವು ಒಟ್ಟಾರೆಯಾಗಿ 4 ವಿಧಗಳನ್ನಾಗಿ ವಿಂಗಡಣೆಯನ್ನು ಮಾಡ್ತೀವಿ. ವಾಯುಗುಣದ ಋತುಗಳು ಅಂತಲೂ ಕೂಡ ಕರೀತಾರೆ ಅಥವಾ ವಾಯುಗುಣದ ವಿಧಗಳು ಅಂತಲೂ ಕೂಡ ಕರೀತಾರೆ. ಈ ಬೇಸಿಗೆ ಕಾಲ ಮಾರ್ಚ್, ಏಪ್ರಿಲ್, ಮೇ ಇದಕ್ಕೆ ನಾವು ಏನಂತ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ಮ್ಯಾಮ್ ಅಂತ ನೆನ್ಪಿಟ್ಕೋಬೇಕು. MAM ಮ್ಯಾಮ್. ಮಾರ್ಚ್, ಏಪ್ರಿಲ್, ಮೇ ಇವುಗಳ ಅವಧಿಗಳನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಇವುಗಳ ಅವಧಿಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇನ್ನು ಮಳೆಗಾಲ ಅಂತ ಬಂದಾಗ ಜೂನ್, ಸೆಪ್ಟೆಂಬರ್, J2AS ಅಂತಕ್ಕಂಥದ್ದು. J2AS ಅಂತಕ್ಕಂಥ ಕೋಡನ್ನು ನೆನ್ಪಿಟ್ಕೋಬೇಕು ನಾವು. ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತಕ್ಕಂಥದ್ದು. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಇದನ್ನು ಆನ್ ಅಂತ ನೆನ್ಪಿಟ್ಕೋಬೇಕು. ಅಕ್ಟೋಬರ್, ನವಂಬರ್ ಅಂತಕ್ಕಂಥದ್ದು. ಇನ್ನು ಇದು ಚಳಿಗಾಲ ಅಂತ ಬಂದ್ರೆ ಎಲ್ಲರಿಗೂ DJ ಅನ್ನೋದು ಗೊತ್ತಿರುತ್ತೆ. DJF ಅಂತ ನೆನ್ಪಿಟ್ಕೋಬೇಕು. DJF ಡಿಸೆಂಬರ್, ಜನವರಿ, ಫೆಬ್ರವರಿ ಅಂತಕ್ಕಂಥದ್ದು. DJF ಅಂತಕ್ಕಂಥದ್ದು ಚಳಿಗಾಲದ ಅವಧಿಯಾಗಿದೆ. ಇನ್ನು ಮೊದಲನೇದಾಗಿ ಅಧ್ಯಯನವನ್ನು ಮಾಡೋದಾದರೆ ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದೊಳಗಡೆ ಇರತಕ್ಕಂತಹ ವಾಯುಗುಣ ಹೆಂಗಿರ್ತೈತಿ ಅಂತಕ್ಕಂಥದ್ದು. ಈ ಕಾಲದಲ್ಲಿ ವಾಯುಗುಣವು ಅತಿ ಹೆಚ್ಚು ಶಾಖ, ಶುಷ್ಕ ಮತ್ತು ಸೆಕೆಯಿಂದ ಕೂಡಿರ್ತೈತಿ. ಇಲ್ಲಿ ಜಾಸ್ತಿ ಶಾಖ ಇರ್ತೈತಿ, ಸೆಕೆ ಜಾಸ್ತಿ ಇರ್ತೈತಿ. ಇದು ಮಾರ್ಚ್ ತಿಂಗಳ ನಂತರ, ಯಾವುದರಿಂದ ಮಾರ್ಚ್ ತಿಂಗಳ ನಂತರ ರಾಜ್ಯಾದ್ಯಂತ ಉಷ್ಣಾಂಶವು ಏಕಪ್ರಕಾರವಾಗಿ ಹೆಚ್ಚುತ್ತಾ ಏಪ್ರಿಲ್, ಮೇ ತಿಂಗಳುಗಳಲ್ಲಿ ಅದು ಗರಿಷ್ಠ ಮಟ್ಟವನ್ನು ತಲುಪ್ತೈತಿ. ಏಪ್ರಿಲ್, ಮೇ ತಿಂಗಳದೊಳಗೆ ಬೇಸಿಗೆ ಕಾಲದ ಉಷ್ಣಾಂಶ ಏನಾಗುತ್ತಪ್ಪ ಅಂತಂದ್ರೆ ಗರಿಷ್ಠ ಮಟ್ಟವನ್ನು ತಲುಪ್ತೈತಿ. ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವುದು. ಅದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸುವ ಪ್ರದೇಶ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಅಂತ ಬಂದ್ರೆ ಅದು ರಾಯಚೂರು ಅಂತಕ್ಕಂಥದ್ದು. ಎಷ್ಟಪ್ಪ ಅಂದ್ರೆ 45.6 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು. ಉತ್ತರ ಮೈದಾನದ ಇತರೆ ಜಿಲ್ಲೆಗಳಲ್ಲಿಯೂ ಕೂಡ ಉಷ್ಣಾಂಶ ಹೆಚ್ಚಾಗಿರ್ತೈತಿ. ನಾವು ಬಯಲು ಸೀಮೆ ಅಂತಕ್ಕಂಥದ್ದು ನೋಡಿದೊಳಗೆ ಉತ್ತರದ ಬಯಲು ಸೀಮೆ, ದಕ್ಷಿಣದ ಬಯಲು ಸೀಮೆ ಅಂತಕ್ಕಂಥದ್ದನ್ನು ನೋಡಿದ್ವಿ ಮೊನ್ನೆ ಕ್ಲಾಸ್ನಲ್ಲಿ. ಒಟ್ಟಿನಲ್ಲಿ ಈ ಅವಧಿಯಲ್ಲಿ ಇಡೀ ಕರ್ನಾಟಕವು ಅಧಿಕ ಶಾಖದಿಂದ ಕೂಡಿರುತ್ತದೆ. ಉತ್ತರದ ಮೈದಾನದಲ್ಲಿ ಆರ್ದ್ರತೆಯ ಪ್ರಮಾಣವು ದಕ್ಷಿಣದ ಮೈದಾನಕ್ಕಿಂತ ಕಡಿಮೆ ಇರ್ತೈತಿ. ಉತ್ತರದ ಮೈದಾನದಲ್ಲಿ ಆರ್ದ್ರತೆಯ ಪ್ರಮಾಣವು ದಕ್ಷಿಣದ ಮೈದಾನಕ್ಕಿಂತ ಏನಾಗಿರ್ತೈತಿ ಅಂದ್ರೆ ಕಡಿಮೆ ಆಗಿರ್ತೈತಿ.
ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಭವನದಿಂದ ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಭವನ ಇದು ಏನಪ್ಪ ಅಂದರೆ ಬಾಷ್ಪೀಭವನದಿಂದ ಮಳೆ ಮೋಡಗಳು ನಿರ್ಮಾಣವಾಗಿ ಗುಡುಗು ಮಿಂಚು ಸಿಡಿಲುಗಳ ಅಬ್ಬರದೊಂದಿಗೆ ಪರಿಸರಣದ ಮಳೆ ಆಗುತ್ತೆ. ಇಲ್ಲಿ ಪರಿಸರಣ ವಿಧದ ಮಳೆಗಳು ಬೇಸಿಗೆ ಕಾಲದೊಳಗೆ ಎಂಥ ಮಳೆಯನ್ನು ಆಗುತ್ತೈತಪ್ಪ ಅಂತಂದ್ರೆ ಪರಿಸರಣ ವಿಧದ ಮಳೆಗಳಾಗುತ್ತವೆ. ಕೆಲವೆಡೆ ಆಲಿಕಲ್ಲು ಮಳೆಗಳು ಬೀಳುವುದುಂಟು. ಇದು ಸಾಮಾನ್ಯವಾಗಿ ಅಪರಾಹ್ನ ಸಮಯದಲ್ಲಿ ಅಲ್ಪಾವಧಿಯವರೆಗೆ ಸಂಭವಿಸುತ್ತದೆ. ಅಪರಾಹ್ನ ಅಂದ್ರೆ ಮಧ್ಯಾಹ್ನ, ಸಂಜೆಯ ಸಮಯ 4 ಗಂಟೆವರೆಗೆ ಅಂತ ಕರೀತಾರೆ. ಇದು ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಕಾಫಿ ಹೂ ಮಳೆ ಅಂತ ಕರಿತೀವಿ. ಎಂತಲೂ ಹಾಗೂ ಮಾವು ಫಸಲಿಗೆ ನೆರವಾಗುವುದರಿಂದ ಇದನ್ನು ಮಾವಿನ ಹೊಯ್ಲು ಅಂತ ಕೂಡ ಕರಿತೀವಿ. ಈ ಕಾಲದಲ್ಲಿ ರಾಜ್ಯವು ಶೇಕಡ 7% ಮಳೆಯನ್ನು ಪಡಿತೈತಿ ಅಂತಕ್ಕಂಥದ್ದು. ಈ ಬೇಸಿಗೆ ಕಾಲದೊಳಗಡೆ ನಾವು ಏನೇನನ್ನು ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ಈ ಬೇಸಿಗೆ ಕಾಲದ ಅವಧಿಯನ್ನು ನೆನ್ಪಿಟ್ಕೋಬೇಕು. ಬೇಸಿಗೆ ಕಾಲದ ಅವಧಿ ಅಂತ ಬಂದ್ರೆ ಮಾರ್ಚ್, ಏಪ್ರಿಲ್, ಮೇ ಅಂತಕ್ಕಂಥದ್ದು. ಏಪ್ರಿಲ್ ಮತ್ತು ಮೇದೊಳಗೆ ಅತ್ಯಂತ ಉಷ್ಣಾಂಶ ಹೆಚ್ಚಾಗಿರ್ತೈತಿ. ಇದು ಉತ್ತರದ ಬಯಲು ಸೀಮೆಯೊಳಗೆ ಜಾಸ್ತಿ ಉಷ್ಣಾಂಶ ಇರ್ತೈತಿ. ದಕ್ಷಿಣದೊಳಗೆ ಕಡಿಮೆ ಉಷ್ಣಾಂಶ ಇರ್ತೈತಿ. ಪ್ರತಿ ವರ್ಷ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವಂಥ ಸ್ಥಳ ಅಂತಂದ್ರೆ ಅದು ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು. ಇದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸುವ ಪ್ರದೇಶವಾಗಿದೆ. ಉತ್ತರದ ಮೈದಾನದ ಇತರೆ ಜಿಲ್ಲೆಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ. ಇತರೆ ಜಿಲ್ಲೆ ಅಂತ ಬಂದರೆ ಕಲಬುರಗಿ, ಬೀದರ್, ಬಾಗಲಕೋಟೆ ಇಲ್ಲಿ. ಇನ್ನು ನೆಕ್ಸ್ಟ್, ಒಟ್ಟಿನಲ್ಲಿ ಈ ಅವಧಿಯಲ್ಲಿ ಇಡೀ ಕರ್ನಾಟಕವು ಅಧಿಕ ಶಾಖದಿಂದ ಹೆಚ್ಚಿನ ಉಷ್ಣಾಂಶದಿಂದ ಕೂಡಿರ್ತೈತಿ. ಈ ಅವಧಿಯೊಳಗಾಗ್ತಕ್ಕಂಥ ಮಳೆಯ ಹೆಸರೇನಪ್ಪ ಅಂತಂದ್ರೆ ಪರಿಸರಣ ಮಳೆ. ಈ ಪರಿಸರಣ ಮಳೆಗಿರ್ತಕ್ಕಂಥ ಇನ್ನೊಂದು ಅಥವಾ ಮಧ್ಯಾಹ್ನದ ಮಳೆ, ಅಪರಾಹ್ನದ ಮಳೆ ಅಂತ ಕರಿತೀವಿ. ಯಾಕಂದ್ರೆ ಸಂಜೆ 4ರ ಮಳೆ ಅಂತಲೂ ಕೂಡ ಕರಿತೀವಿ. ಸಂಜೆ 4ರ ನಂತರ ಈ ಮಳೆ ಬರ್ತಾ ಇರುತ್ತೆ. ಇದಕ್ಕೆ ಸಂಜೆ 4ರ ಮಳೆ ಅಂತ ಕರಿತೀವಿ. ಹಾಗಾಗಿ ಇದು ನಮ್ಮ ಕರ್ನಾಟಕದಲ್ಲಿ ಕಾಫಿ ಗಿಡಗಳು ಹೂ ಬಿಡಲಿಕ್ಕೆ ನೆರವಾಗುತ್ತಾ ಇರ್ತೈತಿ. ಈ ಸಮಯದೊಳಗೆ ಅಂಥ ಸಮಯದೊಳಗೆ ಇದು ಮಳೆ ಆಗತೈತಿ. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಕಾಫಿ ಹೂ ಮಳೆ ಅಂತಲೂ ಕೂಡ ಕರೀತಾರೆ. ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಮಾವಿನ ಹಣ್ಣು ಕೂಡ ಇದೇ ಸೀಸನ್ದೊಳಗೆ ಹೂವನ್ನು ಬಿಡ್ತಾ ಇರ್ತಾವೆ, ಮೊಗ್ಗು ಆಗ್ತಾ ಇರ್ತಾವೆ. ಅದಕ್ಕಾಗಿ ಇದಕ್ಕೆ ಮಾವಿನ ಹೊಯ್ಲು ಅಂತಲೂ ಕೂಡ ಕರೀತಾರೆ. ಇನ್ನೊಂದು ಕ್ವಶನ್ ಏನು ಕೇಳ್ತಾರಪ್ಪ ಅಂದರೆ ಈ ವಿಭಾಗದ ಮೇಲೆ, ಬೇಸಿಗೆ ಕಾಲದಲ್ಲಿ ಕರ್ನಾಟಕವು ಪಡೆದುಕೊಳ್ತಕ್ಕಂಥ ಮಳೆಯ ಭಾಗ ಎಷ್ಟು ಅಂತಂದ್ರೆ ಶೇಕಡ 7%ರಷ್ಟು ಕರ್ನಾಟಕ ಏನು ಮಾಡ್ತೈತಿ ಅಂದ್ರೆ ಮಳೆಯನ್ನು ಪಡೆದುಕೊಳ್ತೈತಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಮಳೆಗಾಲ ಅಂತಕ್ಕಂಥದ್ದು. ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ ಅಂತಕ್ಕಂಥದ್ದು. ಈಗ ಎರಡನೇದು ಏನಪ್ಪ ಅಂದ್ರೆ ಮಳೆಗಾಲ ಅಂತಕ್ಕಂಥದ್ದು. ಇದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕರೀತಾರೆ. ಇದನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ಕರೀತಾರೆ. ಈಗ ನಮಗೆ ಮಳೆ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವ ತೇವಾಂಶ ಭರಿತವಾದ ಮಾರುತಗಳನ್ನು ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನು ಸುರಿಸುತ್ತವೆ. ಪಶ್ಚಿಮ ಘಟ್ಟಗಳು ತಡೆದು ಮಲೆನಾಡು ಪ್ರದೇಶ ಅಂತಕ್ಕಂಥದ್ದನ್ನು ನೋಡಿದ್ವಲ್ಲ ಮೊನ್ನೆ ತರಗತಿಯೊಳಗೆ. ಆ ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನು ಸುರಿಸುತ್ತವೆ. ಪೂರ್ವದ ಕಡೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆ ಆಗುತ್ತದೆ. ಈಗ ಪೂರ್ವದ ಕಡೆಗೆ ಹೋದ್ವಿ ಅಂತಂದ್ರೆ ಇಲ್ಲಿ ಇದೇನಪ್ಪ ಅಂತಂದ್ರೆ ಮಲೆನಾಡು ಪ್ರದೇಶ, ಇದು ಪೂರ್ವದ ಭಾಗ. ಇಲ್ಲಿ ಪಶ್ಚಿಮ ಘಟ್ಟಗಳಿದಾವಲ್ಲ, ಈ ಪಶ್ಚಿಮ ಘಟ್ಟಗಳು ಮೋಡಗಳನ್ನು ತಡಿತಾವೆ. ಈ ಪಶ್ಚಿಮ ಘಟ್ಟಗಳು ಮೋಡಗಳನ್ನು ತಡೆದು ಪಶ್ಚಿಮ ಭಾಗದೊಳಗೆ ಅತ್ಯಂತ ಮಳೆಯನ್ನು ಸುರಿಸ್ತಾವೆ. ಆದರೆ ಪೂರ್ವದ ಕಡೆಗೆ ಹೋದ್ವಿ ಅಂತಂದ್ರೆ ಮಳೆಯ ಪ್ರಮಾಣ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಕಡಿಮೆ ಆಗುತ್ತೆ. ಇನ್ನು ಅತಿ ಹೆಚ್ಚು ಮಳೆಯನ್ನು ಪಡಿತಕ್ಕಂಥ ಪ್ರದೇಶ ಅಂತ ಬಂದರೆ ಯಾವುದು ಅಂತ ಹೇಳ್ತಾರೆ, ಆಗುಂಬೆ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವಾಗಿದೆ. ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ. ಯಾವುದನ್ನು ದಕ್ಷಿಣದ ಚಿರಾಪುಂಜಿಯನ್ನು ಕರೀತಾರಪ್ಪ ಅಂದ್ರೆ ಆಗುಂಬೆಯನ್ನು ದಕ್ಷಿಣದ ಚಿರಾಪುಂಜಿ ಎಂದು ಕರೆಯುತ್ತಾರೆ. ಭಾಗಮಂಡಲ ಮತ್ತು ಹುಲಿಕಲ್ಗಳು ಇತರೆ ಅಧಿಕ ಮಳೆ ಪಡೆಯುವ ಸ್ಥಳಗಳಾಗಿವೆ. ಭಾಗಮಂಡಲ ಮತ್ತು ಹುಲಿಕಲ್ಗಳು ಇತರ ಅಧಿಕ ಮಳೆ ಪಡೆಯುವ ಸ್ಥಳಗಳಾಗಿವೆ. ನೆಕ್ಸ್ಟು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಅಂತಕ್ಕಂಥದ್ದು ಅತಿ ಕಡಿಮೆ ಮಳೆ ಬೀಳುವ ಸ್ಥಳವಾಗಿದೆ. ಹೆಚ್ಚು ಅಂತ ಬಂದ್ರೆ ಆಗುಂಬೆ, ಕಡಿಮೆ ಅಂತ ಬಂದ್ರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಂತಕ್ಕಂಥದ್ದು. ಈ ಅವಧಿಯಲ್ಲಿ ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚು, ಜೊತೆಗೆ ತೇವಾಂಶವೂ ಹೆಚ್ಚಾಗಿರ್ತೈತೆ.
ಮೋಡ ಕವಿದ ಪರಿಸ್ಥಿತಿ ಕಂಡುಬರುವುದು. ಈ ಪ್ರಮಾಣದೊಳಗೆ ಮಳೆಗಾಲದೊಳಗೆ ಕರ್ನಾಟಕದ ಎಷ್ಟು ಪ್ರಮಾಣ ಮಳೆ ಪಡಿತೈತಿ ಅಂತಂದ್ರೆ 80% ಪಡಿತೈತಿ. ಅದೇ ರೀತಿಯಾಗಿ ಬೇಸಿಗೆ ಕಾಲದೊಳಗೆ ಬಂತಂದ್ರೆ ಬೇಸಿಗೆ ಕಾಲದೊಳಗೆ ಕರ್ನಾಟಕ ಎಷ್ಟು ಪರ್ಸೆಂಟೇಜ್ ಮಳೆ ಪಡಿತೈತಪ್ಪ ಅಂದ್ರೆ 7% ಮಳೆಯನ್ನು ಪಡಿತೈತಿ. ಇನ್ನು ಮಳೆಗಾಲದೊಳಗೆ ಕರ್ನಾಟಕ ಎಷ್ಟು ಪರ್ಸೆಂಟೇಜನ್ನು ಮಳೆ ಪಡಿತೈತಪ್ಪ ಅಂತಂದ್ರೆ 80% ಮಳೆಯನ್ನು ಕರ್ನಾಟಕ ಪಡೆದುಕೊಳ್ತೈತಿ ಅಂತಕ್ಕಂಥದ್ದು. ಇನ್ನು ರಾಜ್ಯದ ಮುಂಗಾರು ಬೆಳೆಗಳ ಬೇಸಾಯಕ್ಕೆ ಕಾಲ, ಈ ಕಾಲ ಏನಾಗುತ್ತಪ್ಪ ಅಂತಂದ್ರೆ ನೆರವಾಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಅದು ಮಳೆಗಾಲ ಅಂತಕ್ಕಂಥದ್ದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಅಂದ್ರೆ ಅದು ಆಗಮನ, ಅದು ಬರುವುದು. ಇದು ಏನಪ್ಪ ಅಂತಂದ್ರೆ ಇದು ನಿರ್ಗಮನ. ಇದು ಏನಾಗ್ತೈತಪ್ಪ ಅಂತಂದ್ರೆ ಹೋಗ್ತಾ ಇರುತ್ತೆ, ಪಶ್ಚಿಮದಿಂದ ಪೂರ್ವದ ಕಡೆಗೆ ಹೋಗ್ತಾ ಇರುತ್ತೆ. ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ಕರೀತಾರೆ. ಇದನ್ನು ಇನ್ನೊಂದು ಹೆಸರಿನಿಂದ ಏನಂತ ಕರೀತಾರಪ್ಪ ಅಂತಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ಕರೀತಾರೆ. ಇನ್ನು ಇದು ಉತ್ತರ ಭಾರತದಲ್ಲಿ ಉಷ್ಣಾಂಶವು ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತಾ ಇರ್ತವೆ. ಇಲ್ಲಿ ನಾವು ಈ ರೀತಿಯಾಗಿ ಕಾಲಮನ್ನು ಮಾಡ್ಕೊಂಡಾಗ ಆಗ್ನೇಯ, ನೈಋತ್ಯ, ಇದು ವಾಯುವ್ಯ, ಇನ್ನು ಈಶಾನ್ಯ ಅಂತಕ್ಕಂಥದ್ದು ಇವು ಇಲ್ಲಿ ಮಾರುತಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈಶಾನ್ಯದಿಂದ, ಇಲ್ಲಿದೆಯಲ್ಲ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ಎಲ್ಲಿ ಬೀಸಕ್ಕೆ ಸ್ಟಾರ್ಟ್ ಆಗ್ತಾವಪ್ಪ ಅಂತಂದ್ರೆ ನೈಋತ್ಯದ ಕಡೆಗೆ ಬೀಸಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ಕರೀತಾರೆ. ಭೂಭಾಗದಿಂದ ಬೀಸುವ ಈ ಮಾರುತಗಳು ಮಳೆ ತರುವುದಿಲ್ಲ. ಇವು ಏನು ಮಾಡಲ್ಲ ಅಂತಂದ್ರೆ ಮಳೆಯನ್ನು ತರುವುದಿಲ್ಲ. ಆದರೆ ಬಂಗಾಳ ಕೊಲ್ಲಿಯಿಂದ ಬೀಸುವಾಗ ದಕ್ಷಿಣದ ಮೈದಾನದ ಜಿಲ್ಲೆಗಳಿಗೆ ಸ್ವಲ್ಪ ಮಳೆ ಬೀಳುತ್ತೆ. ಇದು ಎಲ್ಲಿಂದ ಬೀಸುತ್ತಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿಯಿಂದ ಬೀಸುತ್ತೆ. ಬಟ್ ನಮಗೆ ಮಳೆಗಾಲದಿಂದ ಮಳೆ ಬರ್ತಕ್ಕಂಥದ್ದು ಎಲ್ಲಿಂದಪ್ಪ ಅಂದರೆ ಅರಬ್ಬಿ ಸಮುದ್ರದಿಂದ. ಬಟ್ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದೊಳಗೆ ಮಳೆ ಬರ್ತಕ್ಕಂಥದ್ದು ಎಲ್ಲಿದೆಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿಯಿಂದ. ಬಟ್ ಇದು ಜಾಸ್ತಿ ಮಳೆಯನ್ನು ತರುವುದಿಲ್ಲ ಅಂತಕ್ಕಂಥದ್ದು. ಬಂಗಾಳ ಕೊಲ್ಲಿಯಲ್ಲಿ ಆಗುತ್ತಿರುವ ಚಂಡಮಾರುತಗಳಿಂದಾಗಿರ್ಬೋದು ಅಥವಾ ಪ್ರವಾಹಗಳಿಂದಾಗಿರ್ಬೋದು ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಮಳೆ ಆಗ್ತೈತಿ. ಇಲ್ಲಿ ಬಂಗಾಳ ಕೊಲ್ಲಿಯೊಳಗೆ ಏನಾಗ್ತಾ ಇರುತ್ತಪ್ಪ ಅಂತಂದ್ರೆ ಚಂಡಮಾರುತ ಬೀಸ್ತಾ ಇರುತ್ತೆ, ಆಮೇಲೆ ಪ್ರವಾಹ ಆಗ್ತಾ ಇರುತ್ತೆ. ಇದರ ಪರಿಣಾಮವಾಗಿ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ದಕ್ಷಿಣದ ಭಾಗಗಳಲ್ಲಿ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಮಳೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಋತುಮಾನದಲ್ಲಿ 12 ಭಾಗದಷ್ಟು ರಾಜ್ಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಳೆ ಆಗ್ತೈತಿ ಅಂತಕ್ಕಂಥದ್ದು. ನೆಕ್ಸ್ಟು ಕೊನೆಯದಾಗಿ ಯಾವುದಪ್ಪ ಅಂತಂದ್ರೆ ಚಳಿಗಾಲ ಅಂತಕ್ಕಂಥದ್ದು. ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಮಳೆಯೂ ಕಡಿಮೆ ಹಾಗೂ ತಿಳಿಯಾದ ಆಕಾಶವುಳ್ಳ ಹವಾಗುಣ ಇರ್ತೈತಿ. ಇಲ್ಲಿ ಏನಾಗಿರ್ತೈತಪ್ಪ ಅಂತಂದ್ರೆ ಬೇಸಿಗೆ ಕಾಲದೊಳಗೆ ಹೆಚ್ಚು ಸೆಕೆ ಇರ್ತೈತಿ, ಮಳೆಗಾಲದೊಳಗೆ ಹೆಚ್ಚು ಮಳೆ ಇರ್ತೈತಿ, ಚಳಿಗಾಲದೊಳಗೆ ಹೆಚ್ಚು ಸೆಕೆ ಇರ್ತೈತಿ, ಇದು ಹೆಚ್ಚು ಚಳಿ ಇರ್ತೈತಿ, ತಂಪಾದ ವಾತಾವರಣ ಜಾಸ್ತಿ ಇರ್ತೈತಿ. ಸರಾಸರಿ ಉಷ್ಣಾಂಶ 250ರಿಂದ 270 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಜನವರಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ತಿಂಗಳು. ಇದನ್ನು ಕ್ವಶನ್ ಕೇಳಿದ್ದಾರೆ ನೋಡಿ ಬೇರೆ ಎಕ್ಸಾಮ್ದೊಳಗಡೆ, ಯಾವ ತಿಂಗಳಿನಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುತ್ತಪ್ಪ ಅಂತ ಕೇಳ್ತಾರೆ. ಜನವರಿ ತಿಂಗಳದೊಳಗೆ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಸ್ಥಳ. ಇದನ್ನು ನಾವು ಕರ್ನಾಟಕದ ಪ್ರವಾಸ ಮಾಸ ಅಂತ ಕರಿತೀವಿ. ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ಯಾವ ತಿಂಗಳನ್ನು ನಾವು ಕರ್ನಾಟಕದ ಪ್ರವಾಸ ಮಾಸ ಅಂತ ಕರಿತೀವಪ್ಪ ಅಂತಂದ್ರೆ ಜನವರಿ ತಿಂಗಳನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತ ಕರಿತೀವಿ. ಆಗ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ 6.17 ಸೆಂಟಿಮೀಟರ್ ಇರುತ್ತದೆ. ಉತ್ತರದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತದೆ. ಉದಾಹರಣೆಗೆ ವಿಜಯಪುರ, ಕಲಬುರಗಿ ಮತ್ತು ಬೀದರ್ ಅಂತಕ್ಕಂಥದ್ದು. ಚಳಿಗಾಲದಲ್ಲಿ ಮಳೆಯ ಹಂಚಿಕೆ ಅತಿ ಕಡಿಮೆ. ಚಳಿಗಾಲದೊಳಗೆ ಮಳೆಯ ಹಂಚಿಕೆ ಏನಾಗಿರ್ತೈತಿ ಅಂದ್ರೆ ಅತಿ ಕಡಿಮೆ ಆಗಿರ್ತೈತಿ. ಬೇಸಿಗೆ ಕಾಲದೊಳಗೆ ಮಳೆ ಅಂತಕ್ಕಂಥದ್ದು ಅಲ್ಲಿ ಕಡಿಮೆ ಆಗಿರ್ತೈತಿ, 1% ಭಾಗ ಬೀಳ್ತೈತಿ ಚಳಿಗಾಲದೊಳಗೆ. ಒಮ್ಮೊಮ್ಮೆ ಪ್ರಾತಃ ಕಾಲದಲ್ಲಿ ಕಾವಳ ಅಂದ್ರೆ ಏನಪ್ಪ ಅಂತಂದ್ರೆ ಮಂಜು, ಇಬ್ಬನಿ ಅಂತ ಕರಿತೀವಲ್ಲ, ಇದು ಕಾವಳ ಅಂದ್ರೆ ಕನ್ನಡದೊಳಗೆ ಕ್ವಶನ್ ಆಗಿತ್ತು. ಇದು ಕಡ್ಡಾಯ ಕನ್ನಡದೊಳಗೆ ಕ್ವಶನ್ ಆಗಿತ್ತು. ಕಾವಳ ಅಂದ್ರೆ ಮಂಜು ಅಥವಾ ಇಬ್ಬನಿ, ತಂಪಾದ ಅಂತಕ್ಕಂಥದ್ದಾಗುತ್ತೆ. ಇಷ್ಟು ಏನಪ್ಪ ಅಂತಂದ್ರೆ ಇವತ್ತಿನ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ
ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಅಂತಕ್ಕಂಥದ್ದು ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡಿದ್ವಿ ಅಂತಕ್ಕಂಥದ್ದು. ನೋಡ್ರಿ 6ರಿಂದ 10ನೇ ತರಗತಿಯವರೆಗೆ 6ರಿಂದ 10ನೇ ತರಗತಿಯವರೆಗೆ TET 2025 ಕರ್ನಾಟಕದ ಭೂಗೋಳಶಾಸ್ತ್ರ ಸರಣಿ ಈಗಾಗಲೇ ಇದು 3ನೇ ತರಗತಿ. ಇದನ್ನು ಪ್ರತಿದಿನ ನಾವು ತೆಗೆದುಕೊಳ್ತೀವಿ. ಕ್ಲಾಸು ಪ್ರತಿದಿನ 8:15 ಏನಾಗ್ತಾ ಇರುತ್ತೆ ಅಂದ್ರೆ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಯಾವ ಚಾನಲ್ದೊಳಗಪ್ಪ ಅಂತಂದ್ರೆ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ದೊಳಗೆ ಪ್ರತಿದಿನ 8:15 ಒಳಗಾಗಿ ಕ್ಲಾಸನ್ನು ಅಪ್ಲೋಡ್ ಮಾಡಿರ್ತೀವಿ. ದಯವಿಟ್ಟು ಎಲ್ಲರೂ ವಾಚ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ